ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿ ದೇವರುಗಳಿಗೆ ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಜಾವ 2 ಗಂಟೆಗೆ ಪಿಕಪ್ ಇತ್ತು. ಅದಕ್ಕೆ ಅಂತಲೇ ಒಂದು ಗಂಟೆಗೆಲ್ಲ ನಮ್ಮೂರು ಬಿಟ್ಟು ಸಿಟಿಗೆ ಪಿಕಪ್ಗೆ ಬರ್ತಾ ಇದ್ದೀನಿ. ನೋಡಿ ಈಗ ತಾನೇ ಬಂದಿದ್ದೀನಿ ಪಿಕಪ್ ಪಾಯಿಂಟ್ಗೆ, ಇನ್ನೂ ಬಂದಿಲ್ಲ. ನೋಡಿ ಗಾಡಿ ಬರೋಕ್ಕೂ ಮುಂಚೆ ಫೋನ್ ಮೇಲೆ ಫೋನ್ ಮಾಡ್ತಾರೆ. ಗಾಡಿ ಬಂದಾದಮೇಲೆ 1 ಅವರ್ ಆದಮೇಲೆ ಬರ್ತಾರೆ. ಏನು ಮಾಡೋದು, ನಾನು ಒಂದೇ ಗಾಡಿ ಅಂದ್ಕೊಂಡಿದ್ದೆ, ಜೊತೆಗೆ ಇನ್ನೊಂದು ಗಾಡಿನೂ ಕರ್ಸ್ಕೊಂಡಿದ್ದಾರೆ. ಅವರು ಹೊಸ ಪರಿಚಯ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅಂತೂ ಇತ್ತು 2 ಗಾಡಿ ಪಿಕಪ್ ಮಾಡಿಕೊಂಡು ಕನಕಪುರ ರೋಡಿಂದ ನೈಸ್ ರೋಡ್ ಹತ್ಕೊಂಡು ಹೊರಟಿದ್ದೀವಿ. ಈಗ ಟೈಮ್ ನೋಡಿದ್ರೆ 4 ಗಂಟೆ ಆಗಿದೆ. ಇಲ್ಲಿಂದ ಮಡಿಕೇರಿಗೆ ಹೋಗ್ತಾ ಇರೋದು ಒನ್ ಡೇ. ಏನೇನು ನೋಡ್ತಾರೋ ಏನೋ ಗೊತ್ತಿಲ್ಲ, ದೇವರಿಗೆ ಗೊತ್ತಾಗಬೇಕು, ನೋಡೋಣ. 2 ಗಾಡಿ ಈಗ ತಾನೇ ಬಂದಿಲ್ಲಿ ಮೈಸೂರು ರೋಡಲ್ಲಿ ನೈಸ್ ರೋಡ್ ಹಿಡಿದು ಡೀಸೆಲ್ ಫುಲ್ ಮಾಡಿಸ್ತಾ ಇದ್ದೀವಿ. ಫುಲ್ ಮಾಡಿಸ್ಕೊಂಡು ಹೊರಡಬೇಕು. ಈಗ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಮೈಸೂರು ರೋಡಲ್ಲಿ ಹೊರಟಿದ್ದೀವಿ. ಹೋಗಬೇಕು ಡೈರೆಕ್ಟ್ ಮಡಿಕೇರಿ ನಾನ್ ಸ್ಟಾಪಿನ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲೇ ಸ್ಟಾಪ್ ಕೇಳ್ತಾರೋ ಕೇಳಲ್ವೋ ಅಪ್ಡೇಟ್ ಕೊಡ್ತೀನಿ. ಅಂತೂ ಇಂತೂ ಮೈಸೂರು ಹೈವೇ ಎಕ್ಸ್ಪ್ರೆಸ್ ಹೈವೇಯಿಂದ ಎಕ್ಸಿಟ್ ಆಗಿ ಶ್ರೀರಂಗಪಟ್ಟಣ ಕಡೆ ಲೆಫ್ಟಲ್ಲಿ ಬರ್ತಾ ಇದ್ದೀನಿ. ಅಂತೂ ಇಂತೂ ಬೆಳಿಗ್ಗೆ 6 ಗಂಟೆ ಆಗೇ ಹೋಯ್ತು, ಬೆಳಕಾಗೇ ಹೋಯ್ತು. ನೋಡೋಣ ಮುಂದೆ. ಅಂತೂ ಇಂತೂ ಬೆಂಗಳೂರು ಸ್ಟಾರ್ಟ್ ಆಗಿದ್ದು ನಮ್ಮ ಪಯಣ ಈಗ ಸದ್ಯಕ್ಕೆ ತಲಕಾವೇರಿಗೆ ಬಂದು ತಲುಪಿದೆ. ಪಾಪ ನಮ್ಮ ಅಣ್ಣ ಮಹೇಶ್ ಅಣ್ಣವ್ರು ವಾಮಿಟನ್ನು ವಾಶ್ ಮಾಡ್ತಾವ್ರೆ. ದಯವಿಟ್ಟು ಬರೋ ಕಸ್ಟಮರ್ಸು ನೋಡಿ ಈ ಕೆಲಸ ಕೊಡಬೇಡಿ ಯಾರು ಅಷ್ಟೇ. ತಲಕಾವೇರಿ ಮುಗಿಸ್ಕೊಂಡು ಈಗ ಭಾಗಮಂಡಲ ಮುಗಿಸ್ಕೊಂಡು ಮಡಿಕೇರಿ ಕೆರೆ ಹೊಂಟಿದ್ದೀವಿ. ಮಳೆ ಬರೋ ಆಗಿದೆ. ಸಾರಿ ಫ್ರೆಂಡ್ಸ್, ಭಾಗಮಂಡಲದಲ್ಲಿ ಸ್ಟಾರ್ಟ್ ಮಾಡಿ ಅಬ್ಬೆ ಪಾಸ್ಗೆ ಹೋಗಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಕುಶಾಲನಗರ ಹತ್ರ ಬಂದು ಊಟಕ್ಕೆ ಹಾಕಿದ್ದೀವಿ. ಇದೇ ಹೋಟ್ಲಲ್ಲಿ ಊಟ ತಿನ್ನೋಣ ಅಂತ ಬಂದ್ವಿ. ಬಿರಿಯಾನಿ, ಕಬಾಬ್, ಮೊಸರು ಬಜ್ಜಿ, ಶೇರ್ವಾ ಎಲ್ಲ ಜೊತೆಗೆ ಮಾದೇಶ್ ಅಣ್ಣನ ಬ್ಯಾಟಿಂಗು. ನಮ್ಮದು ಒಂದು ಕಡೆ ಬ್ಯಾಟಿಂಗ್ ಇರಲಿ ಅಂತ ಅದೇ ಆ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಇನ್ನೂ ಕಸ್ಟಮರ್ ಬಂದಿರಲಿಲ್ಲ. ಹಾಗೆ ಈ ಕಡೆ ರೈಸ್ ಮಿಲ್ ಇದೆ, ಇಲ್ಲಿ ರೈಸ್ ಮಿಲ್ ನೋಡೋಣ ಅಂತ ಬಂದರೆ ಆಲ್ಕೋಹಾಲ್ ಕುಡಿದು ಆರೋಗ್ಯ ಕೆಡಿಸ್ಕೊಳ್ಳೋದು, ತಂಪಾದ ಪಾನಿ ಕುಡಿದು ಆರಾಮಾಗಿ ಮಲಗಿ ಒಳ್ಳೆ ನಿದ್ದೆ ಸೇವಿಸುತ್ತಾ ನೆಮ್ಮದಿಯಾಗಿರಿ ನಿಮ್ಮ ಫ್ಯಾಮಿಲಿ. ಈಗ ನಿಸರ್ಗಧಾಮದಿಂದ ರಿಟರ್ನ್ ಬೆಂಗಳೂರು ಕಡೆ ಹೊಂಟಿದ್ದೀವಿ. ಇವತ್ತು ಟೋಟಲಾಗಿ 4 ಪ್ಲೇಸ್ ಕವರ್ ಮಾಡಿದ್ದೀವಿ ಒನ್ ಡೇಗೆ. ಇಷ್ಟು ಮಾತಾಡಿಲ್ಲ ಅಂದ್ಕೊಂಡಿದ್ದೀವಿ, ನಾವೆಲ್ಲ ಮಾಡಿದ್ದಾರೆ ಎಲ್ಲ ಕಸ್ಟಮರ್. ಪರವಾಗಿಲ್ಲ, ಕಸ್ಟಮರು ಬೇಗ ಪಿಕಪ್ ಮಾಡಿದ್ರು. ಡೀಸೆಲ್ ಖಾಲಿ ಆಗಿತ್ತು. ಕುಶಾಲನಗರದಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಹೋದರೆ ನನ್ನ ಗಾಡಿ ಹತ್ರ ಬಂದು ಒಬ್ಬರು ಅಭಿಮಾನಿ ಬಂದು ಮಾತಾಡ್ಸೋರು, ತುಂಬ ಥ್ಯಾಂಕ್ಸ್. ಅಲ್ಲಿಂದ ಬೆಂಗಳೂರು ಕಡೆ ಹೊಂಟಿದ್ದೀನಿ. ಇವತ್ತಿನ ಕತೆ ಮುಗಿಯಿತು. ಇನ್ನೇನಿದ್ರೆ ನೆಕ್ಸ್ಟ್ ಡೇಲಿ ಸಿಗೋಣ. ಬಾಯ್ ಫ್ರೆಂಡ್.